ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಜಾತಿ ಗಣತಿ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡೋದು ಬೇರೆ, ಅದನ್ನ ಒಪ್ಪೋದು ಬೇರೆ ಅಂತ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಾತಿ ಗಣತಿ ವರದಿ ಸ್ವೀಕರಿಸಿದ್ರೆ ಅದನ್ನ ಒಪ್ಪಿದ ಹಾಗಲ್ಲ, ಅದು ಹಂತವಾಗಿ ಹೋಗಬೇಕು. ವರದಿಗೆ ಬಹಳಷ್ಟು ದಿನಗಳಿಂದ ವಿರೋಧ ವ್ಯಕ್ತವಾಗಿರುವುದು ಹೊಸತಲ್ಲ. ಸರ್ಕಾರ ಅದನ್ನ ಒಪ್ಪಲು ಇನ್ನೂ ಕೂಡ ಸಮಯ ಬೇಕಾಗುತ್ತೆ. ಹಾಗಾಗಿ ಆ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಎಂದರು. ಇದು ಹೊಸ ವರದಿ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ, ಅದು ಹೊಸತೆಂದು ಹೇಳೋಕ್ಕಾಗಲ್ಲ. ಹಿಂದೆ ಕಾಂತರಾಜು ಅವರು ಏನು ಸಿದ್ಧಪಡಿಸಿದ್ದಾರೋ ಅದೇ ವರದಿಯನ್ನ ಜಯಪ್ರಕಾಶ್ ಹೆಗಡೆ ಮುಂದುವರಿಸಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿರುವ ವಿಚಾರಕ್ಕೆ ಮಾತನಾಡಿ, ಇನ್ನು ಅಂತಹ ಸಮಸ್ಯೆ ಉದ್ಭವವಾಗಿಲ್ಲ. ಇಂದು ಇದೇ ಉದ್ದೇಶಕ್ಕೆ ಕೆಡಿಪಿ ಸಭೆ ಮಾಡಿದ್ದೇವೆ. ಪಂಚಾಯಿತಿ ಮಟ್ಟದಲ್ಲಿ ಟ್ಯಾಂಕರ್ಗಳು ಇವೆ. ಎಲ್ಲಿ ಟ್ಯಾಂಕರ್ ಇಲ್ಲ ಅಲ್ಲೆಲ್ಲ ತೆಗೆದುಕೊಳ್ಳುವಂತೆ ತಿಳಿಸಿದ್ದೇವೆ. ಬಾಡಿಗೆ ಕೂಡ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ತಯಾರಿದೆ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಗೆ ತಯಾರಿ ನಡೀತಾ ಇದೆ. ಎಲ್ಲೆಡೆ ಓಡಾಡಿ ಕಾರ್ಯಕರ್ತರು ತಯಾರಿ ಮಾಡ್ತಾ ಇದ್ದಾರೆ. ಇನ್ನು 15 ದಿನ ಸಮಯವಿದೆ. 10ನೇ ತಾರೀಕಿನೊಳಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮವಾಗಬಹುದು ಅಂತ ಸಚಿವರು ಹೇಳಿದ್ದಾರೆ. ನಿಗಮ ಮಂಡಳಿ ಪೈಕಿ ಬೂಡಾಕಾಡ ಅಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಇನ್ನೂ ಬಾಕಿ ಇದ್ದು ಚರ್ಚೆ ಮಾಡಿ 10ನೇ ತಾರೀಕಿನೊಳಗೆ ಮಾಡಲು ಪ್ರಯತ್ನಿಸ್ತೀವಿ. ಇಲ್ಲವಾದ್ರೆ ಲೋಕಸಭಾ ಚುನಾವಣೆ ಮಾಡಿದ ಬಳಿಕವೂ ಕೂಡ ಆಗಬಹುದು. ಖಾಲಿ ಇರುವ ಆ 2 ಸ್ಥಾನವನ್ನ ಜಿಲ್ಲೆಯವರಿಗೆ ಕೊಡ್ತೀವಿ ಎಂದರು. ವಿರೋಧ ಬಹಳ ಇಷ್ಟ ಮಾಡ್ತಾರೆ, ಹೊಸದೇನಲ್ಲ. ಸ್ವೀಕಾರ ಮಾಡಿದ್ದಾರೆ, ಇನ್ನು ಒಪ್ಪಬೇಕಾಗಿದೆ. ಸ್ವೀಕಾರ ಬೇಡ, ಒಪ್ಪೋದು ಬೇರೆ. ಸರ್ಕಾರ ಇನ್ನು ಒಪ್ಪಬೇಕಾಗಿದೆ, ಅದಕ್ಕೆ ಟೈಮ್ ಬೇಕಾಗ್ತದೆ. ಸೊ ಇನ್ನು ಬಹಳಷ್ಟು ಹಂತಗಳಿದೆ. ಅದಕ್ಕೆ ಬರೀ ಕೊಟ್ಟದಕ್ಕೆ ಮಾತ್ರ ಒಪ್ಪಿದಂಗಲ್ಲ. ಅದೇ ಹೇಳದ, ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೇಳಿದ ಸ್ಟೆಪ್ ಇದೆ ಅಂತ ಹೇಳಿದೆ. ಸ್ಟೆಪ್ ಇದೆ, ಸ್ಟೆಪ್ ವೈಸ್ ಹೋಗ್ಬೇಕು. ಈಗ ಕೊಟ್ಟಿದಾರಟ್ಟೆ ವರದಿ, ಅದನ್ನ ಇನ್ನು ಸ್ವೀಕಾರ ಮಾಡೋದು ಇಲ್ಲ ಅಂತ ನಂತರ ಇನ್ನೂ ಬಹಳಷ್ಟು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರ. ಅಲ್ಲಿ ಬಿಟ್ಟು ಕಾದ್ ನೋಡೋಣ ಏನು. ಕಾಂತರಾಜ್ ವರದಿ ಈಗ ಅದನ್ನ ಹೆಗಡೆ ಅವ್ರ ಅಂತಿಮಗೊಳಿಸ್ಯಾರ. ಹೆಗಡೆ ಅವರ ಜಯಪ್ರಕಾಶ್ ಇಲ್ಲ, ಫ್ರೆಶ್ ಅಂತ ಹೇಳಿಕಲ್ಲ, 2 ಒಂದೇ ಸೇಮ್. ಅದನ್ನ ಅವ್ರು ಕಂಟಿನ್ಯೂ ಮಾಡ್ಯಾರ. ಹಿಂದೇನೋ ಸುಮಾರು ದಿವಸಗಳಿಂದ ಕಾಂತರಾಜ್ ಮಾಡಿದ್ರು, ಅದನ್ನೇ ಕಂಟಿನ್ಯೂ ಮಾಡೋದು. ಅದ್ರಲ್ಲಿ ಹೊಸದಿಲ್ಲ, ಹಳಿದೇನೆ. ಸರ್, ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಕುಡಿಯೋ ಅಭಾವ ಹೇಳ್ತಾ ಇದೆ. ಇನ್ನೂ ಅಂತದೇನು ಸಮಸ್ಯೆ ಬಂದಿಲ್ಲ. ಆದ್ರೂ ಕೂಡ ನಾವು ಇವತ್ತು ಮೀಟಿಂಗ್ ಮಾಡಿದೆ, ಅದೇ ಉದ್ದೇಶ ಅಲ್ಲ. ಕೆಡಿಪಿ ಮಾಡಿದ್ದು ವಿಶೇಷವಾಗಿ ನೀರಿಗೋಸ್ಕರ ಮಾಡಿದೀವಿ. ಸೊ ಟ್ಯಾಂಕರ್ಗಳನ್ನ ಈಗ ನಿಮ್ಮ ಮುಂದೆ ಹೇಳಿದೀವಿ. ಎಲ್ಲ ಕಡೆ ಟ್ಯಾಂಕರ್ ಇದೆ, ನಮ್ದು ಪಂಚಾಯತಿ ಇದೆ. ಇನ್ನು ಯಾರು ತಗೊಂಡಿಲ್ಲ ಅವ್ರು ತಗೊಳ್ಳಿಕ್ ಕೂಡ ಟೈಮ್ ಕೊಟ್ಟಿದೀವಿ. ಸೊ ಬಾಡಿಗೆ ಮುಖಾಂತರ ಕೂಡ ಪಡಿತಾ ಇದೀವಿ. ಅಂದ್ರೆ ಸಂಪೂರ್ಣವಾಗಿ ಜಿಲ್ಲಾಡಳಿತ ತಯಾರಿದೆ. ಸುಮಾರು 40 ವರ್ಷಗಳಿಂದ ಬಾವಿ ನೀರನ್ನ ಅಲ್ಲಿ ಜೆಜೆಂ ಕಾಮಗಾರಿ ಆದ್ರೂ ಅದಕ್ಕೆ ನೀರಿನ ಅದಕ್ಕೆ ಸಪರೇಟ್ ಆಗಿ ರಿವರ್ ಇಂದ ಅದಕ್ಕೆ ಸಪರೇಟ್ ಲೈನ್ ಇದೆ. ಅದನ್ನ ಅವ್ರ ಮೊದಲಿಂದ ರೂಢಿ ಇದೆ. ಕೆಲವರು ಅದನ್ನೇ ಕುಡಿತಾರೆ. ಅದು ಕೂಡ ನಾವು ರಿವರ್ ಇಂದ ಅವ್ರಿಗೆ ಸಪರೇಟ್ ಮಾಡಿದೀವಿ. ಕೆರೆಗೆ ನೀರ್ ಹಾಕ್ತಿದ್ದೀವಿ, ಕೆರೆಗೆ ತುಂಬಿಸ್ತಿದ್ದೀವಿ. ಅದು ಮಾಡಿದ್ದಾರೆ. ಈಗ ಅದಕ್ಕೆ ಮಾಡ್ತಿದ್ದಾರೆ. ಈಗ ಸುಮಾರು 50-60 ಹಳ್ಳಿ ಕೂಡಿ ಹಿಡ್ಕಲ್ ಡ್ಯಾಮ್ ನಿಂದ ಎಲ್ಲೆಲ್ಲಿ ನೀರು ಸೋರ್ಸ್ ಇದೆ ಅಲ್ಲಿಂದ ಕನೆಕ್ಷನ್ ಕೊಡುವಂತ ಪ್ರಯತ್ನ ಈಗ ಆಗ್ತಾ ಇದೆ. ತಡವಾದ್ರೂ ಕೂಡ ಆಗ್ತದೆ. ಚುನಾವಣೆ ಮಾಡ್ತಾ ಇದಾರೆ. ಚುನಾವಣೆಗೋಸ್ಕರ ಎಲ್ಲ ಕಡೆ ಓಡಾಡ್ತಿದ್ವಿ, ಕಾರ್ಯಕರ್ತ ತಯಾರಿ ಮಾಡ್ತಾ ಇದ್ವಿ. ಸೊ ಇನ್ನೂ ಟೈಮ್ ಇದೆ, ಇನ್ನೊಂದು 15 ದಿವಸ. 10 ತಾರೀಕುವರೆಗೆ ಮಾಡಬಹುದು. ಅಲ್ಲಿ ಕಾದ್ ನೋಡೋಣ. ಸರ್, ಈಗ ನಿಗಮ ಮಂಡಳಿ ಎಲ್ಲ ಹಂಚಿಕೆ ಆಗಿದೆ. ಬೂಡಾಕಾಡಕ್ಕೆ ಇನ್ನು ಪೆಂಡಿಂಗ್ ದಲ್ಲಿ ಚರ್ಚೆಯಲ್ಲಿದೆ. ಮಾಡ್ಬೋದು. ಅದನ್ನು 10 ತಾರೀಕು ಒಳಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ ಚುನಾವಣೆ ನಂತರ. ಬೆಳಗಾವಿಗೆ ನಿರಾಸೆ ಆಗಿದೆ ಸರ್ ನಿಗಮ ಮಂಡಳಿ ವಿಚಾರಕ್ಕೆ. ಇಲ್ಲಿರುವಂತ 2 ಖಾಲಿ ಇವೆ, ಮತ್ತೆ ಬೇರೆನೂ ಯಾವ ಸಿಕ್ಕಿಲ್ಲ. ಖಾಲಿ ಇದೆಯಲ್ಲ, ಅದಕ್ಕೆ ಖಾಲಿ ಇದೆ ಅಂತ ಬೇರೆ ಕಡೆ ಕೊಟ್ಟಿಲ್ಲ ನಮಗೆ. ಇವ್ನ 2 ಕೊಡ್ಲಿಕ್ಕೆ ನಮ್ಮ ಜಿಲ್ಲೆಯವ್ರಿಗೆ ಅವಕಾಶ ಇದೆ. ನಮ್ಮ ಜಿಲ್ಲೆಯವ್ರಿಗೆ ಕೊಡ್ತೀವಿ. ಇಲ್ಲಿ ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.